ಇದರಲ್ಲಿ ಒಂದು ಆಲೂಗಡ್ಡೆಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಒಂದು ಪ್ಲೇಟಿಗೆ 100 ರೂಪಾಯಿ ಕೊಡ್ತಾರೆ. ಆದರೆ ಬೆಳೆದಿರೋ ರೈತರಿಗೆ ಕೆಜಿಗೆ 10 ರೂಪಾಯಿ ಅಷ್ಟೇ. ಇದು APMC ಯಾರ್ಡ್, ಭಾರತದಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆ ಆದಂಥ ಬೆಂಗಳೂರಲ್ಲಿರುವಂಥ APMC ಯಾರ್ಡ್. ಏನು ಲಾಸ್ 2 ಲಕ್ಷ ಸಾಲ ಮಾಡಿ ಕಡಿಮೆ ಬರ್ತದೆ. ವ್ಯಾಪಾರಗಳಿಲ್ಲ, ಸಾಲ ಕೊಡಬೇಕು. ಸಾಲ ಕೊಟ್ಟರು ದುಡ್ಡುಗಳು ಬರಲ್ಲ. ಫಸ್ಟ್ ಗೊಬ್ಬರ ಕೊಡ್ಸೋಕೆ ಹೇಳಿ, ರೈತರುಗಳು ಗೊಬ್ಬರ ಕೇಳೋಕೆ ಹೋದ್ರೆ ಗೊಬ್ಬರ ಇರಲ್ಲ. ಏಟ್ ಇವತ್ತು 400, 500, 600, 700, 900 ರೂಪಾಯಿ ದಪ್ಪ ಅಷ್ಟೇ. ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ. ನಾವಿವತ್ತು ಬಂದಿರೋದು ಬೆಂಗಳೂರಿನ ಯಶವಂತಪುರದಲ್ಲಿರೋ APMC ಯಾರ್ಡ್ಗೆ. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಕೃಷಿ ಮಾರುಕಟ್ಟೆ ಆಗಿದೆ. ಇಲ್ಲಿ ಈ ಮಾರುಕಟ್ಟೆಯಲ್ಲಿ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ಇವನ್ನ ಹರಾಜು ನಡೆಯುತ್ತೆ. ಅಂದರೆ ಸ್ವಂತ ರೈತರೇ ತಾವು ಬೆಳೆದಿರೋ ಮಾಲ್ಗಳನ್ನು, ಅಂದರೆ ಬೇರೆ ರಾಜ್ಯಗಳಿಂದ ಇರ್ಬೋದು, ನಮ್ಮ ರಾಜ್ಯದಲ್ಲೇ ಬೇರೆ ಜಿಲ್ಲೆಗಳಿಂದ ಇರ್ಬೋದು, ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಹರಾಜು ಹಾಕ್ತಾರೆ. ಸೊ ರೈತರು ಸ್ವಂತ ಅವರ ಮಾಲ್ಗಳನ್ನು ತಂದು ಇಲ್ಲಿ ಹರಾಜು ಆಗಿ ಆಮೇಲೆ ದಲ್ಲಾಳಿಗಳು, ಬ್ರೋಕರ್ಗಳು ತೊಗೊಂಡು ಹೋಗ್ತಾರೆ. ನೋಡೋಣ ಇಲ್ಲಿ ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ರೈತರಿಗೆ ಬೆಳೆದಿರೋದಕ್ಕೆ ಅವರಿಗೆ ಲಾಭ ಸಿಗುತ್ತಾ ಅಥವಾ ರೈತರಿಗೆ ಯಾವ ಬೆಲೆ ಸಿಗುತ್ತೆ, ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ಕಾಣಿಸ್ತಾ ಇದೆ, ಈಗ ಆಲೂಗಡ್ಡೆ ಮಾರ್ಕೆಟ್ ಹರಾಜು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬೆಳಗ್ಗೆ 8 ಅಂದರೆ ವಾರದ ಪ್ರತಿ ದಿವಸನೇ ಇರುತ್ತೆ. ಸಂಡೇ ಒಂದು ದಿವಸ ಇರೋಲ್ಲ ಅಷ್ಟೇ, ಭಾನುವಾರ ರಜೆ ಇರುತ್ತೆ. ಉಳಿದಿರೋ ಪ್ರತಿ ವಾರದಲ್ಲಿ 6 ದಿವಸನೂ ಮಾರ್ಕೆಟ್ ಓಪನ್ ಇರುತ್ತೆ. ಬೆಳಗ್ಗೆ 8 ಆಲೂಗಡ್ಡೆ ಹರಾಜು ನಡೆಯುತ್ತೆ. 9 ಗಂಟೆಗೆ ಈರುಳ್ಳಿ ಹರಾಜು ನಡೆಯುತ್ತೆ. ನೋಡೋಣ ಹಾಗಾದರೆ ಇನ್ನು ಸ್ವಲ್ಪ ಹೊತ್ತಿಗೆ ಆಲೂಗಡ್ಡೆ ಹರಾಜು ಸ್ಟಾರ್ಟ್ ಆಗ್ಬೋದು. ಆಲೂಗಡ್ಡೆ ಹರಾಜಲ್ಲಿ ಯಾವ ಥರ ಆಗುತ್ತೆ, ರೈತರಿಗೆ ಯಾವ ಥರ ಬೆಲೆ ಸಿಗುತ್ತೆ, ರೈತರಿಗೆ ಲಾಭ ಆಗುತ್ತಾ, ಲಾಸ್ ಆಗುತ್ತಾ, ಅಥವಾ ಏನು ಈಗೇನು ಬೆಂಬಲ ಬೆಲೆ ಇದೆಯಾ, ಅಥವಾ ಹರಾಜು ಪ್ರಕ್ರಿಯೆ ಯಾವ ಥರ ಶುರು ಆಗುತ್ತೆ, ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈಗೇನು ಕಾಣಿಸ್ತಾ ಇದೆ, ಆಲೂಗಡ್ಡೆ ಕಂಪ್ಲೀಟ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಹರಾಜು ಸ್ಟಾರ್ಟ್ ಆಗುತ್ತೆ. ನೋಡೋಣ, ಈಗ ಕೇಳಿ ನೋಡೋಣ ಹರಾಜು ಯಾವ ಥರ ನಡೆಯುತ್ತೆ, ಹರಾಜು ಪ್ರಕ್ರಿಯೆ ಏನು ಅಂದ್ಕೊಂಡು ಅವರು ರೈತರ ಹತ್ರ ಮತ್ತು ಬ್ರೋಕರ್ ಹತ್ರ ಕೇಳಿ ನೋಡೋಣ ಬನ್ನಿ. ನಿಮ್ಮದು ಮಂಡಿ ಇದೆಯಾ? ಓಕೆ, ಇಲ್ಲಿ ಯಾವ ಥರ ನಡೆಯುತ್ತೆ ಸರ್ ಮಾರ್ಕೆಟಲ್ಲಿ? ಅಂದರೆ ಏನೇನು ತರಕಾರಿಗಳ ಹರಾಜು ನಡೆಯುತ್ತೆ? ಇಲ್ಲಿ ನಡೆಯೋದು 4 ಸರ್. ಒಂದು ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಓಕೆ, 4 ಐಟಮ್ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋಂಥ ಐಟಮ್ಸ್ ಮಾರೋಂಥದ್ದು. ಇಲ್ಲಿ ಬರೀ ತರಕಾರಿಗಳ ಯಾವ ಮಾರೋದಿಲ್ಲ. ಓಕೆ, ಇಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಅಷ್ಟೇ ಮಾಡ್ತೀವಿ. ಓಕೆ, ಇಲ್ಲಿಗೆ ರೈತರು ಎಲ್ಲೆಲ್ಲಿಂದ ತರ್ತಾರೆ? ಇವಾಗ ಸದ್ಯಕ್ಕೆ ನಮ್ಮ ಕರ್ನಾಟಕದಿಂದ ಅಂದರೆ ಹೊಸಕೋಟೆ, ಬಾಗೇಪಲ್ಲಿ, ನಮ್ಮ ಬಂಗಾರಪೇಟೆ, ಈ ಹೊಸಕೋಟೆ ಸುತ್ತಮುತ್ತ ಸರೌಂಡಿಂಗಲ್ಲಿ ಬರ್ತಾ ಇದ್ದಾವೆ. ಬೇರೆ ರಾಜ್ಯದಿಂದ ಯಾರು ಬರಲ್ವಾ? ಬೇರೆ ರಾಜ್ಯದಿಂದ ಬರ್ತಾ ಇದ್ದಾವೆ. ಆಗ್ರಾ ಬರ್ತಾ ಇದೆ, ಇಂದೂರು ಬರ್ತಾ ಇದೆ. ಓಕೆ, ಹೊರ ರಾಜ್ಯದ ಆಲೂಗಡ್ಡೆಗಳು ಇದೆ. ಓಕೆ, ಈಗ ರೈತರು ತಂದರೆ ಯಾವ ಥರದಲ್ಲಿ ಅವ್ರಿಗೆ ವ್ಯಾಪಾರ ಆಗುತ್ತೆ, ಯಾವ ಮಾದರಿಯಲ್ಲಿ ತೊಗೊಳ್ತೀರಾ? ಇಲ್ಲಿ ಐಟಮು ಕ್ವಾಲಿಟಿ ಮೇಲೆ ಡಿಸೈಡ್ ಮಾಡ್ತಾರೆ. ಓಕೆ, ಅಂದರೆ ಆ ಕ್ವಾಲಿಟಿ ಮೇಲೆ ಯಾವುದಕ್ಕೆ ರೇಟ್ನ ಕಟ್ತಾರೆ. ಅಂದರೆ ಹರಾಜು ನಡೆಯುತ್ತೆ. ಹರಾಜಲ್ಲಿ ಯಾರು ಹಿಡಿತಾರೆ? ಇಲ್ಲಿ ಪರ್ಚೇಸಸ್ನ ತಗೊಳ್ತಾರೆ. ಓಕೆ, ಯಾರಿಗೆ ಆ ಐಟಮ್ ಇಷ್ಟ ಆಗುತ್ತೆ, ಈಗ ಸಪೋಸ್ ಒಂದು 4 ಜನಕ್ಕೆ ಇಷ್ಟ ಆದರೆ ಅದನ್ನ ಬೀಟ್ ಆಕ್ಷನ್ ಅಂತ ಕರಿತೀವಿ, ಬೀಟ್ ಮಾಡ್ತೀವಿ. ಓಕೆ, ಯಾರು 10 ರೂಪಾಯಿ ಜಾಸ್ತಿ ಕೊಡ್ತಾರೆ ಅದು ಅವ್ರ ಸೊತ್ತಾಗುತ್ತೆ. ಓಕೆ, ಈಗ ಒಬ್ಬ ರೈತ ಒಂದು 50 ಮೂಟೆ ಆಲೂಗಡ್ಡೆ ತಂದ ಅಂದರೆ ಈಗ 50 ಮೂಟೆನೂ ಟೆಸ್ಟಿಂಗ್ ಇಡ್ತೀರಾ? ಯಾವ ಥರ ಅದು? 50 ಮೂಟೆ ಇಲ್ಲ, ಒಂದು 3 ಮೂಟೆ ಸ್ಯಾಂಪಲ್ ಹಾಕ್ತಾರೆ. ಆ 50 ಚೀಲಕ್ಕೆ ಒಂದು 3 ಮೂಟೆ ಸ್ಯಾಂಪಲ್ ಸುರಿದು ಯಾವ ಗಿರಾಕಿ ಇಷ್ಟಪಡ್ತಾರೆ ಅವ್ರಿಗೆ ಸೇಲ್ ಮಾಡಿ ಕೊಡ್ತಾರೆ. ಓಕೆ, ಆ ಸ್ಯಾಂಪಲ್ ಮುಖಾಂತರ ಇಡೀ 50 ಮೂಟೆ ಇದನ್ನೇ ಸ್ಯಾಂಪಲ್ ಅಂತ ಕರೀತಾರೆ. ಓಕೆ, ಈಗ ಒಬ್ಬರು ರೈತರದ್ದು ಒಂದು ಸ್ಯಾಂಪಲ್ ಹಾಕಿರ್ತೀರಾ? ಹೌದು. ಇದನ್ನ ನೋಡ್ಕೊಂಡು ಅವರು ರೇಟ್ ಫಿಕ್ಸ್ ಮಾಡ್ತಾರೆ. ಈಗ ಹೇಗಿದೆ ಸರ್ ರೇಟು? ಸರ್ ಈಗ ಭಾಳ ಡೌನ್ ಇದೆ ಸರ್ ಆಲೂಗಡ್ಡೆ. ಓಕೆ, ತುಂಬ ಅಂದರೆ ಏನು ವರ್ಕೌಟ್ ಆಗಲ್ಲ ರೈತರಿಗೆ. ಇವತ್ತಿನ ಮಾರ್ಕೆಟ್ ಹೇಗಿದೆ? ಇವತ್ತಿನ ಮಾರ್ಕೆಟ್ ಕ್ವಾಲಿಟಿ ಮೇಲೆ ಡಿಸೈಡ್ ಆಗ್ತಾ ಇದೆ. 400 ರೂಪಾಯಿಂದ ಹಿಡಿದು 800 ರೂಪಾಯಿವರೆಗೂ ಆಲೂಗಡ್ಡೆಗಳಿದ್ದಾವೆ. 400 ರೂಪಾಯಿ ಅಂದರೆ ಎಷ್ಟು? 50 kg ಬ್ಯಾಗ್. 50 kg. ಹೌದು, 50 kg 400 ರೂಪಾಯಿ. 400ರಿಂದ 800ವರೆಗೂ ಇದಾದರೆ ಕ್ವಾಲಿಟಿ ಮೇಲೆ ಡಿಸೈಡ್ ಆಗ್ತದೆ. ಓಕೆ, ಇದಕ್ಕೆ ಬೆಂಬಲ ಬೆಲೆ ಅಂತ ಇಲ್ಲ ಸರ್, ಯಾವುದಕ್ಕೂ ಬೆಂಬಲ ಬೆಲೆ ಇಲ್ಲಿ ಯಾವುದಕ್ಕೂ ಇಲ್ಲ ಸರ್. ಫ್ಲಕ್ಚುಯೇಟ್ ಆಗ್ತಾನೆ. ಹೌದು, ಎಫೆಕ್ಟ್ ಆಗ್ತಾ ಇರುತ್ತೆ. ದಿನ ಒಂದೊಂದು ಮಾರ್ಕೆಟ್ ನಡೆಯುತ್ತೆ. ಈ ಬೆಳೆದಿರೋ ರೈತರಿಗೆ ಸಿಗುತ್ತಾ ಇದ್ರಲ್ಲಿ 400 ರೂಪಾಯಿ ಸಿಕ್ಕಿದ್ರೆ? ಈ 2 ವರ್ಷದಿಂದ ಲಾಸ್ ಆಗ್ತಾ ಇದೆ. ಬಹುಶಃ 4 ವರ್ಷದಿಂದ ಒಂದು ಒಳ್ಳೆ ಉತ್ತಮವಾದಂಥ ರೇಟ್ ಇತ್ತು ಆಲೂಗಡ್ಡೆಗಳಿಗೆ. ಈ 2 ವರ್ಷದಿಂದ ಎಲ್ಲ ರಾಜ್ಯದಲ್ಲೂ ಆಲೂಗಡ್ಡೆ ಇರೋದ್ರಿಂದ ರೇಟ್ ಬರ್ತಾ ಇಲ್ಲ ಸರ್. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ರೈತರಾ? ಎಲ್ಲಿಂದ ಬನ್ನಿ ಸರ್? ಸರ್ ಪೆರಾನೂರಿನಿಂದ. ಓಕೆ, ನೀವೇನು ಬೆಳೆ ಬೆಳಿತೀರಾ? ಆಲೂಗಡ್ಡೆ, ಬೀನ್ಸು, ಟಮಾಟ ಎಲ್ಲ ಬೆಳಿತೀವಿ. ಓಕೆ, ಬೇಸಾಯ ತಂದು 2,000 ರೂಪಾಯಿ ಒಂದು ಮೂಟೆ ಏನು ಸಿಗ್ತಾ ಇಲ್ಲ ಸರ್ ರೈತರಿಗೆ. ಯಾಕಾದ್ರೆ ಹೋದ್ರು ಒಂದು
ರೈತರೇ ನಷ್ಟ ಆಗ್ತಾ ಇದೆ. ಈಗ ನೀವು ಒಂದು ಕ್ವಿಂಟಲ್ ಆಲೂಗಡ್ಡೆ ಬೆಳಿಬೇಕಂದ್ರೆ ಖರ್ಚು ಎಷ್ಟು ಟೈಮ್ ಬೇಕಾಗುತ್ತೆ ಆಲೂಗಡ್ಡೆ ಬೆಳೆ ಬರಬೇಕಾದ್ರೆ? ಬೆಳಿಬೇಕಾದ್ರೆ 3 ತಿಂಗಳಿಂದ 3.5 ತಿಂಗಳು ಆಗ್ತದೆ ಸರ್. ಓಕೆ. ಈಗ ಅದ್ರ ಗೊಬ್ಬರ ಬೇಸಾಯ ಎಲ್ಲ ಹಾಕಿ ಔಷಧಿ ಎಲ್ಲ ಹೊಡೆದ್ರೆ ಒಂದು ಕುಂಟಕ್ಕೆ 20,000 ಬಂದೇ ಬರ್ತದೆ ಸರ್. ಒಂದು ಬೆಳೆಯೋದಕ್ಕೆ ಒಂದು ಕ್ವಿಂಟಲ್ 20,000 ಬರುತ್ತೆ. ಮತ್ತೆ ಓಕೆ. ಖರ್ಚು. ಈಗ ನಿಮಗೆ ಬೆಲೆ ಈಗ ಎಷ್ಟು 400 ರೂಪಾಯಿನೇ 800 ರೂಪಾಯಿ ಇದೆ ಅಂದರು, ಈ ಬೆಲೆ ವರ್ಕೌಟ್ ಆಗುತ್ತಾ? ಆಗಲ್ಲ ಸರ್, ಆಗಲ್ಲ ಸರ್. ಈ ಬೆಂಬಲ ಬೆಲೆ ಯಾವ ಸರ್ಕಾರ ಬಂದಾಗಲೂ 2,000 ಮೇಲೆ ಏನನ್ನ ಹೋದ್ರೆ ವರ್ಕೌಟ್ ಆಗ್ತೈತೆ. ಕೂಲರು ಈ ಎಲ್ಲ ಕರೆಂಟ್ ಬಿಲ್ಲು ಎಲ್ಲ ಹೋಗಿಬಿಟ್ಟು 2,000 ಹೋದರೆ ಏನನ್ನ ಅಷ್ಟು ಕಡಿಮೆ ಸಿಗ್ತದೆ ಸರ್. 2,000 ಅಂದರೆ ಒಂದು ಮೂಟೆಗೆ 1,000 ರೂಪಾಯಿ ಆದರೂ 50 kg 1,000 ರೂಪಾಯಿ ಆದರೂ ಆಗಬೇಕು. 1,000 ರೂಪಾಯಿನ ಆಗಬೇಕು. ಈ ಬೆಂಬಲ ಬೆಲೆ ಅಂತ ಏನು ಇದು ಮಾಡಲ್ವಾ ಇಲ್ಲಿ ಸರ್ಕಾರಿಗೆ? ಇಲ್ಲ. ಅಂದರೆ ಅಲ್ಲಿ ಗೋಣಿಚೀಲ ಏನಿದೆ ಅದರಲ್ಲಿ ಅದು ಒಬ್ಬ ರೈತರು ತಂದಿದ್ದು, ಅಲ್ಲಿ ಲೋಡ್ ಇದೆಯಲ್ಲ ಕಂಪ್ಲೀಟ್ ಒಬ್ಬರು ರೈತರು ತಂದಿದ್ದು, ಅದರಲ್ಲಿ ಒಂದು ಮೂಟೆನ ಸ್ಯಾಂಪಲ್ ಇಟ್ಕೊಂಡಿರ್ತಾರೆ. ಆ ಸ್ಯಾಂಪಲ್ ಮೇಲೆ ರೇಟ್ ಕಟ್ತಾರೆ, ಅದ್ರ ಪ್ರಕಾರ ಹರಾಜು ನಡೆಯುತ್ತೆ. ನೋಡಿ ಈ ಥರ ತೋರಿಸ್ತಾ ಹೋಗ್ತೀನಿ ಮಾರ್ಕೆಟ್ನ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಹರಾಜು ಪ್ರಕ್ರಿಯೆ ಶುರುವಾಗಿದೆ, ಹರಾಜು ಹಿಡಿತಾ ಇದ್ದಾರೆ. 600 ರೂಪಾಯಿ, 10 ರೂಪಾಯಿ, 650 ರೂಪಾಯಿ, 650 ರೂಪಾಯಿ, 650 ರೂಪಾಯಿ, ಒಂದು ಸರಿ 650 ರೂಪಾಯಿ ಕೊಟ್ಬಿಡಿರಪ್ಪ. 650 ರೂಪಾಯಿ, 650 ರೂಪಾಯಿ ಏನ್ರಿ? 650 ರೂಪಾಯಿ ಏನು ರಾಜಣ್ಣ? 650 ರೂಪಾಯಿ, 650 ರೂಪಾಯಿ, 7 ರೂಪಾಯಿ ಅಂತ ಕೊಡ್ಬೇಕು. ಐಟಮ್ ಗಟ್ಟಿಯಾಗಿದೆ, ಚೆನ್ನಾಗಿದೆ ಐಟಮ್ ಇದು. 7 ರೂಪಾಯಿ ಐಟಮ್ ಚೆನ್ನಾಗೈತಪ್ಪ ಇದು. ಸರ್ ಇದು ವ್ಯಾಪಾರ ಆಯ್ತಾ? ಈಗ ವ್ಯಾಪಾರ ಆಗಿದೆ. 675 50 ಕಿಲೋ. ಅಲ್ಲಿಗೆ ಕೆಜಿ ಬಂದು ನಿಮಗೆ 13 ರೂಪಾಯಿ ಆಗುತ್ತೆ. 13 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಎಲ್ಲ ಸೇರಿ ನಿಮಗೆ 14 ರೂಪಾಯಿ ಬರುತ್ತೆ ಹೋಲ್ಸೇಲ್ ರೇಟು. ಇವ್ರದ್ದು ಎಷ್ಟು ಮೂಟೆ ಇದೆ ಸರ್ ಇವ್ರದ್ದು ರೈತರದ್ದು? ಇದು 148 ಚೀಲ ಇದೆ. ಅಂದರೆ ಎಷ್ಟು ಮೂಟೆ ಸ್ಯಾಂಪಲ್ಗೆ ಇಡ್ತೀರಾ? ಸ್ಯಾಂಪಲ್ಗೆ ಒಂದು 5-6 ಮೂಟೆ ಸುರಿತೀವಿ. 675. 675 50 kg. ಅಲ್ಲಿಗೆ ಕೆಜಿ ನಿಮಗೆ 13.5 ಪ್ಲಸ್ ಟ್ಯಾಕ್ಸ್ ಎಲ್ಲ ಸೇರಿದ್ರೆ 14 ರೂಪಾಯಿ ಬೀಳುತ್ತೆ. ಪ್ಲಸ್ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ನೋಡಿಕೊಂಡು ಅವ್ರು ಮಾರ್ಕೊಬೇಕು. ಕ್ವಾಲಿಟಿ ಯಾವ ಥರ ಹಿಡಿತೀರಾ ಸರ್? ಕಲರ್ಗೆ ನೋಡಿ, ಇವಾಗ ಇದು ಕಲರ್ ಡಿಮ್ ಇದೆ, ಇದು ರೇಟ್ ಕಮ್ಮಿ, ಇದು 500 ಆಗುತ್ತೆ. ಅಲ್ಲಿಗೆ ಇದು 11 ರೂಪಾಯಿ ಕೆಜಿ ಆಗುತ್ತೆ. ಹೆಚ್ಚಂದ್ರೆ ಎಲ್ಲಿ ಹೆಚ್ಚು ಅಂದ್ರೆ ನಿಮ್ಗೆ ಆ ಕ್ವಾಲಿಟಿ ಬರುತ್ತೆ. ಎಷ್ಟಾಗೋದು ಅಂದಾಜು? ಎಷ್ಟು ತೋರಿಸ್ತೀನಿ ಬನ್ನಿ. ಅದೊಂದು 20 ರೂಪೀಸ್ ಹೋಗುತ್ತೆ ಕೆಜಿ. ಅದು ಸೈಜ್ ಇದೆ, ಕಲರ್ ಇದೆ, ಅದರಲ್ಲಿ ಲಾಸ್ಟ್ ಇಲ್ಲಿ 1,000 ರೂಪಾಯಿ ಅಂದರೆ ಅದೇ 900 ರೇಂಜು. ಸೈಜ್ ಇದೆಯಲ್ಲ, ಓಕೆ. ಸೈಜ್ ಮೇಲೆ ರೇಟು, ಸೈಜ್ ಜಾಸ್ತಿ ಆಗ್ತಾ ರೇಟ್ ಜಾಸ್ತಿ ಸಿಗುತ್ತೆ. ನೋಡಿ ಇದೆಲ್ಲ ಕಮ್ಮಿ ರೇಟು. ಇದೆಲ್ಲ 5 ರೂಪಾಯಿ 6 ರೂಪಾಯಿ ಕೆಜಿ. ಇದರಲ್ಲಿ ಕ್ವಾಲಿಟಿ ಎಲ್ಲ ಸೈಜ್ ಕಮ್ಮಿ ಇದ್ದಕ್ಕೆ ರೇಟ್ ಕಮ್ಮಿ ಆ ಥರ. ಇದು ಸೈಜ್ ಕಮ್ಮಿ ಇದೆ, ರೇಟ್ ಕಮ್ಮಿ. ಹಾಂ, ಕ್ವಾಲಿಟಿ ಮೇಲೆ 5 ಲಕ್ಷಕ್ಕೂ ಕಾರ್ ಸಿಗುತ್ತೆ, 5 ಕೋಟಿಗೂ ಕಾರ್ ಸಿಗುತ್ತೆ. ಹಾಗೆ ಕ್ವಾಲಿಟಿ ಅಂದರೆ ಸೈಜು ಕಲ್ಲರು ಅದ್ರ ಮೇಲೆ ಡಿಪೆಂಡ್. ಆಮೇಲೆ ರೌಂಡ್ ಶೇಪ್ ಇರಬೇಕು. ಓಕೆ, ಯಾವಾಗಲೂ ಒಳಗಡೆ ರೌಂಡ್ ಇರಬೇಕು. ಈ ಉದ್ದ ಇದ್ರೆ ಲಾಂಗ್ ಇದ್ರೆ ರೇಟ್ ಕಮ್ಮಿ ಆಗುತ್ತೆ. ಲಾಂಗ್ ಇದ್ರೆ ಒಂದು 50 ರೂಪೀಸ್, ಅಂದರೆ ಕೆಜಿಗೆ 1 ರೂಪಾಯಿ ಕಮ್ಮಿ ಆಗುತ್ತೆ. ಬೇರೆ ಬೇರೆ ಜಾತಿನ ಅಥವಾ ಬೆಳೆಯೋದಾಕಾರ? ಅದು ಸೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಲ್ಲಿ ಅವರು ಸೀಡ್ಸ್ ಹಾಕಿರ್ತಾರಲ್ಲ, ಸೀಡ್ಸ್ ಒಂದೊಂದು ಕಂಪ್ನಿಗೆ ಇರುತ್ತೆ. ಸೀಡ್ಸ್ ಹೇಗಿರುತ್ತೋ, ಭೂಮಿ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ರಾಪು. ಓಕೆ. ಇವಾಗ ಭೂಮಿ ಕೆಂಪಗಿದ್ರೆ ರೆಡ್ ಕಲರ್ ಬರುತ್ತೆ ಆ ಥರ. ಈಗ 675 ರೂಪಾಯಿಗೆ ರೈತರಿಗೆ ಗೀಟುತ್ತೆ ಸರ್? ಏನು ಆಗಲ್ಲ ಸರ್, ವರ್ಕೌಟೇ ಆಗಲ್ಲ. ಅವ್ರಿಗೆ ಏನಂದರೆ ಖರ್ಚು ಬರುತ್ತೆ ಅಷ್ಟೇ. 3 ತಿಂಗಳಿಂದ ಕಾಯ್ದು ಖರ್ಚು ಬರುತ್ತೆ ಅಷ್ಟೇ. ಏನು ವರ್ಕೌಟ್ ಆಗ್ತಿಲ್ಲ, ಲಾಸಲ್ಲಿದೆ. ಏನು ಸರ್ಕಾರ ಏನು ಬೆಂಬಲ ಬೆಲೆ ಸೂಚಿಸಿಲ್ಲ. ಮೊದಲಿಂದನೂ ಯಾವಾಗಲೂ ಬೆಂಬಲ ಬೆಲೆ ಇಲ್ಲೇ ಇಲ್ಲ ಇದಕ್ಕೆ, ಆಲೂಗಡ್ಡೆಗೆ ಈರುಳ್ಳಿಗೆಲ್ಲ ಇಲ್ಲೇ ಇಲ್ಲ. ಓಕೆ, ನೋಡಿ ಎಲೆಕ್ಷನ್ಗಿಂತ ಮುಂಚೆ ರೈತರು ಪರ ಹೋರಾಟಗಾರರು ಅಂತ ಹೇಳ್ತಾರೆ. ರೈತರ ಸಮಸ್ಯೆ ಯಾರು ಕೇಳೋರಿಲ್ಲ. ಒಂದು ಮಿನಿಮಮ್ ಒಂದು ಬೆಂಬಲ ಬೆಲೆ ಒಂದು ಅಂತ ಫಿಕ್ಸ್ ಮಾಡಿದ್ರೆ ಬೆಳೆಯೋ ರೈತರಿಗೆ ಒಂದು ಇದು ಇರುತ್ತೆ. ಇಷ್ಟು ಬೆಳೆದ್ರೆ ನಾನು 20 ರೂಪಾಯಿ ಕೆಜಿ ಸಿಗ್ಬೇಕು ರೈತನಿಗೆ. 20 ರೂಪಾಯಿ ಕೆಜಿ ಸಿಕ್ಕಿದ್ರೆ ಅವ್ರಿಗೆ ವರ್ಕೌಟ್ ಆಗೋದು. ಏನೋ ಅವರು ಕಷ್ಟ 3 ತಿಂಗಳು ಕಷ್ಟ ಬಿದ್ದಿದ್ದಕ್ಕೆ, ವ್ಯವಸಾಯ ಮಾಡೋದಕ್ಕೆ, ಬಿಸಿಲಲ್ಲಿ ನೀರು ಬಿಟ್ಟು ಗೊಬ್ಬರ ಹಾಕಿ ಎಲ್ಲ ಮಾಡಿದ್ರೆ 20 ರೂಪಾಯಿ ಬಂದರೆ ಮಾರಿದ್ರೆ ಅವ್ರು ವರ್ಕೌಟ್ ಆಗುತ್ತೆ. 12 ರೂಪಾಯಿ 13 ರೂಪಾಯಿ ಮಾರಿದ್ರೆ ಏನೂ ಆಗಲ್ಲ. ಅಷ್ಟೇ, ಏನು ಸಿಗಲ್ಲ ಅವ್ರಿಗೆ. ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದರಿಂದ ಮೈನಸ್ ಬರುತ್ತೆ. ಏನಿದ್ರು ಅವ್ರಿಗೆ ರೇಟ್ ಸಿಗಬೇಕು. 20 ರೂಪೀಸ್ ಅಂಡ್ ಎಬೋವ್ ಇದ್ರೇ
ಅವರು ದುಡ್ಡು ನೋಡೋಕ್ಕಾಗೋದು ರೈತರು. ಅಂದರೆ ಒಂದು 1,000 ರೂಪಾಯಿ ಕ್ವಿಂಟಲ್ ಆಗಿ 1,000 ರೂಪಾಯಿ 50 50 ಕೆಜಿಗೆ 2,000 ರೂಪಾಯಿ ಕ್ವಿಂಟಲ್ ಆಗಬೇಕು. ಆವಾಗಲೇ ರೈತರಿಗೆ ಅನುಕೂಲ ಆಗೋದು. ನೋಡಿ ಇಲ್ಲಿ ಮೂಟೆ ಹೊರ್ತೀಯಾರಲ್ಲ, ಇವರಿಗೆ ಆ ಮೂಟೆ ಲೆಕ್ಕದಲ್ಲಿ ಕೂಲಿ ಸಿಗುತ್ತಂತೆ. ಅಂದರೆ ಈಗ ಗಾಡಿನ ಅನ್ಲೋಡ್ ಮಾಡೋದಕ್ಕೆ 8 ರೂಪಾಯಿ, ತೂಕ ಹಾಕೋದಕ್ಕೆ 8 ರೂಪಾಯಿ, ಟೋಟಲಾಗಿ ಒಂದು ಮೂಟೆ ಇಳಿಸಿ ಅದಕ್ಕೆ ತೂಕ ಹಾಕಿದ್ರು ಅಂದರೆ 16 ರೂಪಾಯಿ ಸಿಗುತ್ತೆ. ನೋಡಿ ಈ ಥರ ಪ್ರೊಸೆಸ್ ನಡೆಯುತ್ತೆ. ಒಟ್ಟಿನಲ್ಲಿ ರೈತರು ಬೆಳೆದ ಬೆಳೆಯಿಂದ ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ ಇಲ್ಲಿ ನೋಡಿ. ಹೇಗಿದೆ ಈಗ ವ್ಯಾಪಾರ ಎಲ್ಲ? ವ್ಯಾಪಾರಗಳಿಲ್ಲ, ಸಾಲ ಕೊಡಬೇಕು. ಸಾಲ ಕೊಟ್ರು ದುಡ್ಡುಗಳು ಬರಲ್ಲ. 3 ತಿಂಗಳಾದ್ರೂ ವಾಪಸ್ ದುಡ್ಡು ಕೊಡಲ್ರು. ಭಾಳ ಹಿಂಸೆ. ವ್ಯಾಪಾರ ಆದ ಕೂಡಲೇ ನಿಮ್ಮ ಕೊಟ್ಟಿರೋ ಸಾಲಗಳು ಲೇಟಾಗಿ ಕೊಡ್ತಾರೆ. 3 ತಿಂಗಳು 4 ತಿಂಗಳು ವರ್ಷದ ಬಿಲ್ಲು ಇದೆ. ಓಕೆ. ವ್ಯಾಪಾರಗಳು ಭಾಳ ಡಲ್ಲು. ನಾವೇ ಅವ್ರಿಗೆ ಕೊಡುವಂಗೆ ಮಾತಾಡ್ತಾರೆ. ತೊಗೊಂಡೋದವ್ರು ನಾವೇ ದುಡ್ಡು ಕೇಳ್ಕೊಂಡು ನಾವೇ ಅವ್ರಿಗೆ ಕೊಡೋ ಥರದಲ್ಲಿ ಮಾತಾಡ್ತಾರೆ. ವ್ಯಾಪಾರಗಳಿಲ್ಲ. ರೈತರು ಯಾಕೆ ಬೆಲೆ ಸಿಗ್ತಾ ಇಲ್ವಾ? ರೈತರುಗಳು ಬೆಲೆ ಸಿಗ್ತಲ್ಲ. ಎಲ್ಲ ಥರ ಆಲೂಗಡ್ಡೆ ಇದೆ. ರೈತರುಗಳು ಎಲ್ಲ ಹಾಸನ ಬರ್ತದೆ, ಲೋಕಲ್ ಬರ್ತದೆ, ಹೊಸಕೋಟೆ ಬರ್ತದೆ, ಆಗ್ರಾ ಬರ್ತದೆ. ಎಲ್ಲ ಥರಗಳು ರೇಟ್ಗಳು ಕಮ್ಮಿ ಆಗ್ಬಿಟ್ಟು ರೈತರುಗಳಿಗೆ ಏನು ಸಿಗ್ತಾ ಇಲ್ಲ. ಓಕೆ. ಪ್ರತಿ ಸಲನೂ ಸರ್ಕಾರ ಬಂದಾಗ ಬೆಂಬಲ ಬೆಲೆ ಘೋಷಿಸಿದ್ರೆ ರೈತರು ಮಾಡ್ತಿರ್ತಾರೆ. ಯಾವ ಸರ್ಕಾರನೂ ಮಾಡಿಲ್ಲ. ಯಾವ ಸರ್ಕಾರನೂ ಫಸ್ಟ್ ಗೊಬ್ಬರ ಕೊಡ್ಸೋಕೆ ಹೇಳಿ. ರೈತರುಗಳು ಗೊಬ್ಬರ ಕೇಳೋಕೆ ಹೋದ್ರೆ ಗೊಬ್ಬರ ಇರಲ್ಲ. ಸಕಾಲ ಗೊಬ್ಬರ ಇಲ್ಲ. ಈಗ ಊಟ ಮಾಡೋ ಟೈಮಲ್ಲಿ ಊಟ ಮಾತ್ರ ಮಾಡಬೇಕು. ಬೆಳೆ ಹಾಕೋಕೆ ಗೊಬ್ಬರ ಹಾಕೋ ಟೈಮಿಗೆ ಗೊಬ್ಬರ ಇಲ್ಲ. ಏನು ಹಾಕ್ತಾರೆ? ಮಣ್ಣು ಹಾಕೋದು ಏನು ಬೆಳೆ ಅಲ್ವಲ್ಲ. ಎಷ್ಟಿದೆ ಈಗ ರೇಟ್ ಇವತ್ತಿನ ಮಾರ್ಕೆಟ್? ರೇಟ್ ಇವತ್ತು 400, 500, 600, 700, 900 ರೂಪಾಯಿ ದಪ್ಪ ಅಷ್ಟೇ ಚಿಪ್ಸು. ಇವೆಲ್ಲ 400 ಐತೆ, 500, 600 ರೂಪಾಯಿ. ಈಗ ಬ್ರೋಕರ್ ಮೀಡಿಯೇಟ್ರ್ ಬರ್ತಾರೆ. ಓನರ್ಗಳು ಡೈರೆಕ್ಟಾಗೂ ಹಾಕ್ತಾರೆ. ಓಕೆ. ಬಂದು ಕ್ವಾಲಿಟಿ ನೋಡಿ ಅವ್ರ ಲೆಕ್ಕ ಕ್ವಾಲಿಟಿ ನೋಡಿ ಅವ್ರ ಪಾರ್ಟಿಗಳಿಗೆ ಹಾಕ್ತಾರೆ. ಮತ್ತು ಓನರ್ಗಳು ಅವ್ರಿಗೆ ಬೇಕಾದವ್ರಿಗೆ ಅವ್ರು ನೋಡ್ಬಿಟ್ಟು ರೈಟ್ ಸೆಲೆಕ್ಟ್ ಮಾಡಿ ಹಾಕ್ಕೊಡ್ತಾರೆ. ಓಕೆ. ಹಂಗೆ. ನೀವು ಎಷ್ಟು ಟೈಮಿಂದ ಮಾಡ್ತೀರಣ್ಣ ಇಲ್ಲಿ? ಒಂದು 23 ವರ್ಷ. ಓಕೆ. ಇಲ್ಲಿ ಏನೇನು ಕೆಲಸಗಳಿದ್ದಾವೆ? ಅದೇ ಅಂಗಡೀಲಿ ಏನು ಕೆಲಸ ಇರುತ್ತೆ, ಕ್ಲೀನಿಂಗ್ ಇರುತ್ತೆ, ಸ್ಯಾಂಪಲ್ ಹಾಕೋದು, ಗಾಡಿ ಅನ್ಲೋಡ್ ಮಾಡಿಸೋದು ಎಲ್ಲ ಇರುತ್ತೆ. ಓಕೆ. ಮಹಿಳೆಯರಿಗೆ, ಲೇಡೀಸ್ ಅವ್ರು ಈ ಥರ ಆಯ್ದೆ ರಾಶಿ ಕಟ್ಟೋದು. ಓಕೆ. ಈಗ ಒಂದು ಮೂಟೆ ಲೋಡಿಗೆಲ್ಲ ಎಷ್ಟು ಕೊಡ್ತಾರಣ್ಣ ಇಲ್ಲಿ? ಇಲ್ಲಿ ಒಂದು ಮೂಟೆಗೆ ತೂಕ ಹಾಕೋಕ್ಕೆ 8 ರೂಪಾಯಿ, ಇಳಿಸೋಕೆ 8 ರೂಪಾಯಿ. ಓಕೆ. ಅಂದರೆ ಇಳಿಸಿ ತೂಕ ಹಾಕಿದ್ರೆ ಒಟ್ಟಲ್ಲಿ ಟೋಟಲ್ 16 ರೂಪಾಯಿ ಕೊಡ್ತಾರೆ. ಓಕೆ. ಆಮೇಲೆ ಲೋಡಿಂಗ್ ಸಪ್ರೇಟ್? ಅನ್ಲೋಡಿಂಗ್ ಸಪ್ರೇಟ್. ಓಕೆ. ನೋಡಿ ಇಲ್ಲಿ ರೈತರು ಲೋಡಿಂಗು ಅನ್ಲೋಡಿಂಗ್ ಅಂದರೆ ಇಲ್ಲಿ ಬೇರೆ ಬೇರೆ ಕೆಲಸಗಳಿದ್ದಾವೆ. ರೈತರು ಬೆಳೆ ಬೆಳೆದ್ರು ಅಂದರೆ ಅದರಿಂದ ಬೇರೆಯವ್ರಿಗೆ ಸುಮಾರು ಜನಕ್ಕೆ ಕೆಲಸ ಸಿಗುತ್ತೆ ಇಲ್ಲಿ ನೋಡಿ. ಲೋಡು ಅನ್ಲೋಡ್ ಆಗಿರ್ಬೋದು, ಇದನ್ನು ಕ್ಲೀನ್ ಮಾಡೋರಾಗಿರ್ಬೋದು, ಇಲ್ಲಿ ಗುಡ್ಸೋರಾಗಿರ್ಬೋದು, ಅದರ ಈರುಳ್ಳಿ ಸಿಪ್ಪೆ ತೆಗಿಯೋರಾಗಿರ್ಬೋದು, ಪ್ರತಿಯೊಂದು ಈಗ ತುಂಬ ಥರದ ಕೆಲಸಗಳು ಸೃಷ್ಟಿಯಾಗಿದ್ದಾವೆ. ಅನ್ಲೋಡು ಗಾಡಿ ರೈತರಿಂದ ಒಂದು ಲಾರಿ ಬಂತು ಅಂದರೆ ಅದು ಅನ್ಲೋಡ್ ಮಾಡಿ ತೂಕ ಹಾಕೋಕ್ಕೆ ಒಟ್ಟಲ್ಲಿ 16 ರೂಪಾಯಿ ಕೊಡ್ತಾರಂತೆ. ಅನ್ಲೋಡಿಗೆ 8 ರೂಪಾಯಿ, ಇನ್ನು ತೂಕ ಹಾಕೋಕ್ಕೆ 8 ರೂಪಾಯಿ. ನೋಡಿ ಇದರ ಲೋಡ್ ಮಾಡ್ತಾ ಇದ್ದಾರೆ. ವ್ಯಾಪಾರ ಆಯ್ತಾ? 550 ರೂಪಾಯಿ ರೇಟ್ 50 ಕೆಜಿ. 50 ಕೆಜಿಗೆ ಅಂದರೆ ಕೆಜಿ 11 ರೂಪಾಯಿ. ಕೆಜಿಗೆ 11 ರೂಪಾಯಿ. 12 ರೂಪಾಯಿ. ಕೆಜಿ 11 ರೂಪಾಯಿ. 11 ರೂಪಾಯಿ. ಸರ್ ಇದು ಯಾವ ಆಧಾರದ ಮೇಲೆ ರೇಟ್ ಹಿಡಿತಾರೆ ಸರ್? ಏನೇನು ಕ್ವಾಲಿಟಿ ಇರಬೇಕು? ಅಂದ್ರೆ ಇದಕ್ಕೆ ಏನಾಗ್ಬಿಟ್ಟಿದೆ, ಏಜ್ ಆಗಿದೆ. ಓಕೆ. ಇದು ಆಲ್ರೆಡಿ 3 ತಿಂಗಳ ಬೆಳೆ. 3 ತಿಂಗಳು ಬೆಳೆ ಆಗಿ ಇನ್ನೂ 2 ತಿಂಗಳು ಎಕ್ಸ್ಟ್ರಾ ಆಗಿದೆ. ಇದಕ್ಕೆ ಟೋಟಲ್ 5 ತಿಂಗಳು ದಾಟಿದೆ. ಇದಕ್ಕೆ ಅವ್ರು ತೆಗೆದೇ ಇಲ್ವಾ? ತೆಗೆದು ಕಿತ್ತಿ ಅದಕ್ಕೊಂದು ಲಾಟ ಹಾಕ್ಬಿಟ್ಟು ಚಪ್ರ ಹಾಕ್ಬಿಡ್ತಾರೆ. ರೇಟ್ ಬರುತ್ತೆ ಅಂತ. ನಾವು ಏನು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀವಿ, ಇದು ಅದೇ ತರ ಅನ್ಸ್ಟೋರ್ ಇದು. ಚಪ್ರಗಳು ಹಾಕ್ಬಿಟ್ಟು ಇಡ್ತಾರೆ, ರೇಟ್ ಬರ್ಬೋದು ಮುಂದೆ ಅಂತ. ಅಂದ್ರೆ ಈ ಸತಿ ರೇಟ್ ಬಂದಿಲ್ಲ, ಹಾಗಾಗಿ ಹಿಂಗಾಗಿದೆ. ಈ ಕೆಜಿಗೆ 11 ರೂಪಾಯಿ ಸಿಕ್ಕಿದ್ರೆ ಬೆಳೆದಿರೋ ರೈತರಿಗೆ ಏನು ಸಿಗಲ್ಲ. ನೋಡಿ ಇಲ್ಲೇನು ಕಾಣಿಸ್ತಿದೆ ಈ ಆಲೂಗಡ್ಡೆ, ಇದು 50 ಕೆಜಿಗೆ 550 ರೂಪಾಯಿ ಇದಕ್ಕೆ ಟೆಂಡರ್ ಆಯಿತು, ಹರಾಜಾಯಿತು. ಆ ಲೆಕ್ಕದಲ್ಲಿ ರೈತರಿಗೆ ಕೆಜಿ 11 ರೂಪಾಯಿ ಸಿಗ್ತಾ ಇದೆ. ಈ 11 ರೂಪಾಯಿಯಲ್ಲಿ ಅವರಿಗೆ ಬೆಳೆದಿರೋದು ಹಾಕಿರೋ ಗೊಬ್ಬರ, ಅದು ಕೆಲಸ ಕೂಲಿ ಆಳು, ಅದು ಸಮೇತ ಗೀಟಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಅದನ್ನು ಹಾಳು ಮಾಡೋಂಗಿಲ್ಲ ಅಂದ್ಕೊಂಡು ತಂದು ಕೊಡ್ತಾರೆ. ಇದು ಏನಕ್ಕೆ ಇದು ರೇಟ್ ಕಡಿಮೆ ಆಯಿತು ಅಂದರೆ ಅದು ಬೆಳೆದಾದ್ಮೇಲೆ 2 ತಿಂಗಳು ರೇಟ್ ಬರಲಿ ಅಂತ ಇಟ್ಟಿದ್ರಂತೆ.
ಅಂದರೆ ಮುಂದೆ ರೇಟ್ ಬಂದಾಗ ಒಳ್ಳೆ ರೇಟ್ ಬಂದಾಗ ಕೊಡೋಣ ಅಂದ್ಕೊಂಡು 2 ತಿಂಗಳು ಕಾದರೂ ಒಳ್ಳೆ ರೇಟ್ ಬರದೇ ಇರೋದ್ರಿಂದ ಇವತ್ತು ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಆದ್ಮೇಲೆ ಸ್ವಲ್ಪ ಏಜ್ಡಾಗಿ ಕಲರ್ ಡಲ್ ಆಗಿದೆ, ಅದಕ್ಕೋಸ್ಕರ ರೇಟ್ ಕಡಿಮೆ ಅಂತ ಹೇಳಿದ್ರು. ನೋಡೋಣ ಮುಂದೆ ಯಾವ ಥರ ನಡೀತಾ ಇದೆ ಒಂದ್ಸಲ ನೋಡೋಣ. ಓಕೆ, ನೀವು ಎಲ್ಲಿಂದ ಬಂದಿದ್ದೀರ ಅಣ್ಣ? ದೊಡ್ಡಕಲ್ಲು, ಶಿಲ್ಘಟ್ಟ ತಾಲೂಕು, ದೊಡ್ಡಕಲ್ಲು. ನೀವೇನು ರೈತರು. ಓಕೆ, ರೈತರ. ಏನು ಬೆಳೆದಿದ್ದೀರಾ ನೀವು? ಆಲೂಗಡ್ಡೆ ಹೂವಿನಿಂದ ಎಷ್ಟು ತಂದಿದ್ರಿ ಆಲೂಗಡ್ಡೆ? ಒಂದು ಲೋಡ್ ತಂದಿದ್ದೀನಿ. ಒಂದು ಲೋಡ 500 ರೂಪಾಯಿ ಹೋಗೋದೆ. 500 ರೂಪಾಯಿ? ಖಾಲಿ 500 ರೂಪಾಯಿ. 500 ರೂಪಾಯಿ ಅಂದರೆ 10 ರೂಪಾಯಿ kg. ಅಷ್ಟೇ, ಎಣ್ಣೆ ಆಗ್ತದೆ 5 ರೂಪಾಯಿ ಆಗ್ತದೆ. ಅದ್ರಲ್ಲಿ ಕೈಗೆ ಸಿಗುತ್ತಾ? ಏನು ಲಾಸನೇ, 2 ಲಕ್ಷ ಸಾಲ ಮಾಡಿದ ಕಡಿಮೆ ಬರ್ತದೆ. ಅದ್ರ ಕೈಯಿಂದನೇ ಹೋಗ್ತಾ ಇದೆ. ಕೈಯಿಂದ ಬರ್ತದೆ. ಯಾಕೆ ಕಡಿಮೆ ಇದೆ? ಯಾಕೆ ರೇಟ್ ಇಲ್ಲ, ರೇಟ್ ಇಲ್ಲ. ರೇಟ್ ಇಲ್ಲ. ಈಗ 500 ರೂಪಾಯಿ ಅಂದರೆ 50 ಏನು ಸಿಕ್ಕಲ್ಲ. 5 ರೂಪಾಯಿ kg. ರೇಟ್ ಇಲ್ಲ. 2 ಲಕ್ಷ ಸಾಲ ಮಾಡಿದ್ದೇನೆ, ಬೇಯ ಆಗ್ತದೆ, ಬರ್ತದೆ, ಸುಮ್ಮನೆ ಎಲ್ಲ ಉಂಟು. ರೈತಿಲ್ಲ 500 ರೂಪಾಯಿ ಅಂದರೆ ಎಷ್ಟಾಯ್ತು? 10 ರೂಪಾಯಿ kg. 10 ರೂಪಾಯಿ kg. 2 ಲಕ್ಷ ಸಾಲ ಮಾಡಿದ್ರಾ? 2 ಲಕ್ಷ ಸಾಲ ಮಾಡಿ. ಎಷ್ಟು ಬೀಳುತ್ತೆ ಈಗ ನಿಮ್ಗೊಂದು ಕ್ವಿಂಟಲ್ ಬೆಳಿಬೇಕು ಅಂದರೆ ನಿಮ್ಮ ಖರ್ಚು ಎಷ್ಟು ಬೀಳುತ್ತೆ? ಒಂದು 10 ಮೂಟಕ್ಕೆ 200 ಮೂಟೆ ಬೆಳಿತೀವಿ. 200 ಮೂಟೆ ಬರ್ತದೆ. 10 ಮೂಟೆ ಮೊಳಕೆ ತಂದರೆ 200 ಮೂಟೆ ಬೆಳಿತೀರಾ? 100, 150, 120 ಬರ್ತದೆ. ರೇಟ್ ಇಲ್ಲ. ಅಂದರೆ ನಿಮ್ಗೆ ಈಗ ಬೆಳೆಯೋ ಖರ್ಚು ಎಷ್ಟು ಬರುತ್ತೆ? ಕೂಲಿ ಗೀಲಿ ಅಂತ ಮೇಲೆ ಬರ್ತದೆ. 1 ಲಕ್ಷ 2 ಲಕ್ಷ ಬರ್ತದೆ. 2 ಲಕ್ಷ. ಎಷ್ಟಕ್ಕೆ? 1 ಎಕರೆಗೆ. 1 ಎಕರೆಗೆ ಎಲ್ಲ ಗೊಬ್ಬರ ಅಂದರೆ ತೋಟದಲ್ಲಿ ಹೋಗೋದು 10,000 ಆಗ್ತದೆ. ಒಂದು ಲೋಡ್ಗೆ 10,000 ಆಗ್ತದೆ. ಹೌದಾ? ಬೇಸಾಯ ಎಲ್ಲ ರೇಟು 3,000, 20 kg ಮೂಟ. ಈ ರೇಟ್ ಚೆನ್ನಾಗಿ ಏನು ಸಿಕ್ಕಲ್ಲ ನಾವು. ಎಲ್ಲ ಸಾಲ ಒಂದು 9 ಲಕ್ಷ ಸಾಲ ಇದ್ವಿ. ಬೆಳಿಗ್ಗೆ ಸಾಕಾಗಿದೆ. ನೀರು ಇವಾಗಿಲ್ಲ, ನಿಲ್ಸೋಗತ್ತೆ. 2 ಬೋರ್ ನಿಂತಾಗ ಸ್ಕೂಲ್ಗೆ ಹೋಗ್ಬೇಕು ನಾನು. ನೋಡಿ, ರಾಜಕಾರಣಿಗಳು ರೈತರ ನಾಯಕ ಎಲೆಕ್ಷನ್ ಬಂದ ಕೂಡಲೇ ನಾವು ರೈತರು ಪರ ಅಂತ ಇದು ಮಾಡ್ತೀರಲ್ಲ. ನೋಡಿ, ರೈತರ ಕಷ್ಟ ನೋಡಿ. ಕೈಯಿಂದ ದುಡ್ಡು ಹಾಕಿ ಬೆಳೆದ್ರು, ಮಾರ್ಕೆಟಿಗೆ ಮಾಡಿದ್ರು, ಕೈಯಿಂದನೇ ಸಾಲ ಹೋಗಿದೆ, ದುಡ್ಡು ಹೋಗಿದೆ ಬಿಟ್ಟರೆ 1 ರೂಪಾಯಿ ಲಾಭ ಸಿಗ್ತಾ ಇಲ್ಲ ಅವರಿಗೆ. 10 ರೂಪಾಯಿ kg ಅಂದರೆ ಲೆಕ್ಕ ಹಾಕಿ. ಒಂದು ಆಲೂಗಡ್ಡೆ kg ಬೆಳೆಯೋಕ್ಕೆ ಇವರಿಗೆ 50 kg ಮೂಟೆಗೆ 500 ರೂಪಾಯಿಗೆ ಟೆಂಡರ್ ಆಗಿದೆ. ಅದಕ್ಕೆ kgಗೆ 10 ರೂಪಾಯಿ ಸಿಗ್ತಾ ಇದೆ. 10 ರೂಪಾಯಿ ಅಂದರೆ ಬೆಳೆದಿರೋದಕ್ಕೆ ಅವ್ರ ಕೂಲಿ ಪ್ರತಿಯೊಂದು ಕಮಿಷನ್ ಎಲ್ಲ ಬರ್ತಲ್ಲ, ಕಮಿಷನ್ ಎಲ್ಲ ಬರ್ತಲ್ಲ. ಏನು ಸಿಗ್ತದೆ? ಅದೇ ಬಾಡಿಗೆ. ಎಲ್ಲಿಂದ ತಂದಿದ್ದು? ಶಿಲ್ಘಟ್ಟ ತಾಲೂಕು. ಓಕೆ ಓಕೆ, ಅಲ್ಲಿಂದ ತಂದಿದಂತೆ. ನೋಡಿ, ಈ ಥರ ಆಗಿದೆ. ರೈತರು ಸಂಕಷ್ಟ ಕೇಳೋರು ಯಾರೂ ಇಲ್ಲ. ಒಂದು ಬೆಂಬಲ ಬೆಲೆ ಅಂತ ಇಲ್ಲ. ಒಂದು ಬೆಂಬಲ ಬೆಲೆ ಅಂತ ಆದರೆ ರೈತರಿಗೆ ಬೆಳೆಯೋಕ್ಕೂ ಇದಿರುತ್ತೆ. ನಾನು ಇಷ್ಟು ಬೆಳೆದ್ರೆ ನನಗೆ ಇಷ್ಟು ಸಿಗುತ್ತೆ ಅಂತ ಇರುತ್ತೆ. ರೈತರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲಾಭ ಮಾಡುವಂಥ ಬೆಳೀತಾರೆ. ಬಟ್ ಕೈಯಿಂದನೇ ಹೋಗೋದಾದ್ರೆ ಮತ್ತಿನ್ನು ಬೆಳೆದ ನೋಡಿ, ಇಲ್ಲಿ ಈ ರೈತರು ಬೆಳೆದ್ರ ಬೆಳೆಯಿಂದ ಪ್ರತಿಯೊಬ್ಬರಿಗೂ ಕೆಲಸ ಸಿಗ್ತಾ ಇದೆ. ನೋಡಿ, ಇಲ್ಲಿ ಮಹಿಳೆಯರು ಅಷ್ಟೇ. ಇಲ್ಲೇನು ವ್ಯಾಪಾರಕ್ಕೆ ಹಾಕೋದು, ಅದನ್ನು ಬಾಚ್ಕೊಂಡೋಗಿ ಮತ್ತೆ ಮೂಟೆ ಮಾಡೋದು, ಪ್ರತಿಯೊಂದು ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ಈಗ ನೀವೇನು ಆಲೂಗಡ್ಡೆ ಮಾರ್ಕೆಟ್ ನೋಡಿದ್ರೆ, ಆಲೂಗಡ್ಡೆ ಹರಾಜು ನೋಡಿದ್ರೆ, ಇದರಲ್ಲಿ ರೈತರಿಗೆ ಸಿಕ್ಕಿದ್ದು 10 ರೂಪಾಯಿ, 11 ರೂಪಾಯಿ, 12 ರೂಪಾಯಿ, 15 ರೂಪಾಯಿ kgಗೆ. ಅಂದರೆ ಈಗ ರೈತರು ಒಬ್ಬರು ಹತ್ಕೊಂಡು ಹೇಳಿಬಿಟ್ರು, ಅಂದರೆ ಅವರಿಗೆ ಕೈಯಿಂದನೇ 2 ಲಕ್ಷ ಹೋಯಿತು ಅಂತ. ಇನ್ನು ಯಾವ ಖುಷಿಗೆ ಬೆಳಿಬೇಕು ಹೇಳಿ? ನೋಡಿ, ಫಾರ್ ಎಕ್ಸಾಂಪಲ್ಲು ಇದು ಒಂದು ಆಲೂಗಡ್ಡೆ ಇದೆಯಲ್ಲ, ಇದರಲ್ಲಿ ಹೋಟ್ಲಲ್ಲಿ ಒಂದು ಫ್ರೆಂಚ್ ಫ್ರೈಸ್ ಮಾಡಿದ್ರೆ 100 ರೂಪಾಯಿ. ಇದರಲ್ಲಿ ಒಂದು ಆಲೂಗಡ್ಡೆಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಒಂದು ಪ್ಲೇಟಿಗೆ 100 ರೂಪಾಯಿ ಕೊಡ್ತಾರೆ. ಆದರೆ ಬೆಳೆದಿರೋ ರೈತರಿಗೆ kgಗೆ 10 ರೂಪಾಯಿ ಅಷ್ಟೇ. ರೈತ ಯಾಕೆ ಇನ್ನೂ ಬಡವನಾಗಿದ್ದಾನೆ ಅಂದರೆ ಇದಕ್ಕೆ ಕಾರಣ. ಬೆಳೆದಿದ್ದು ಇದು ಸಿಗ್ತಾ ಇಲ್ಲ. ಮೀಡಿಯೇಟ್ರು, ಇನ್ನೊಬ್ಬರಿಗೆ, ಮಧ್ಯವರ್ತಿಗಳಿಗೆ, ಇವರಿಗೆ ಸಿಗ್ತಾ ಇದೆ ಬಿಟ್ಟರೆ ರೈತರಿಗೆ ಸಿಗ್ತಾ ಇಲ್ಲ. ಬೆಂಬಲ ಬೆಲೆ ಇಲ್ಲ. ಅದಕ್ಕೋಸ್ಕರ ರೈತ ತಂದು ಬೆಳೆದು ಕಷ್ಟಪಟ್ಟು 3-4 ತಿಂಗಳು ಬೆಳೆದು ಕಷ್ಟಪಟ್ಟು ಕಣ್ಣೀರು ಹಾಕೊಂಡು ಹೋಗ್ತಿದ್ದಾನೆ. ಆದ್ದರಿಂದ ಒಂದು ಬೆಂಬಲ ಬೆಲೆ ಅಂತ ಒಂದು ಆಗಲೇಬೇಕಾಗಿದೆ. ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಬೆಂಬಲ ಬೆಲೆ ಅಂತ ಒಂದು ಪರಿಗಣಿಸಬೇಕು. ಆವಾಗ ಒಂದು ಐಡಿಯಾ ಇರುತ್ತೆ, ನಾನು ಇಷ್ಟು ಬೆಳೆದ್ರೆ, ಈ ಬೆಳೆ ಬೆಳೆದ್ರೆ ನಂಗೆ ಇಷ್ಟು ಲಾಭ ಸಿಗುತ್ತೆ ಅಂತ. ಅದನ್ನು ನೋಡ್ಕೊಂಡು ರೈತರು ಬೆಳೀತಾರೆ. ಬಿಟ್ಟರೆ ಈ ಥರ ಬೆಳೆದ್ರೆ ರೈತರು ವಿಷ ಕುಡಿಯೋದು ಇದಕ್ಕೋಸ್ಕರನೇ. ನೋಡಿ, ನೆಕ್ಸ್ಟ್ ಈಗ ಈರುಳ್ಳಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ 9 ಗಂಟೆಗೆ ಹರಾಜು. ಅಲ್ಲಿ ಹೋಗೋಣ.